ಅನುಭವಿಸುವಂತೆ ವಿಶೇಷವಾಗಿ ದೊಡ್ಡದು. ಆರಂಭ ಮಾಡೋಣ. ಮೇಲಿನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಕುಮಾರ ಪವಿತ್ರಾತ್ಮನಾಗಿರುವ ತ್ರೈಕ ದೇವರ ನಾಮದಲ್ಲಾಗಲಿ. ಆಮೇನ್. ಇದವನ್ನ ರಾಗ ಮಾಡೋಣ. 55ನೇ ಕನ್ನಡ ಸಂಗೀತ. ಜಯವೆಂದು ಹೋಗೋಣ ಬೆತ್ಲೆಹೇಮಿಗೆ. ನೇಮಿಸಿ ಕಾಲವು ತುಂಬಿ ಬಂದಾಗ ಆತನನ್ನು ಮನುಷ್ಯನಾಗಿ ಹುಟ್ಟುವಂತೆ ಮಾಡಿದ್ದಕ್ಕಾಗಿ ನಿನಗೆ ಮನಪೂರ್ವಕವಾದ ಕೃತಜ್ಞತಾ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ನೀನು ನಿನ್ನ ಕೃಪಾತಿಶಯದಿಂದ ದಿಕ್ಕಿಲ್ಲದ ಮನುಷ್ಯ ಜಾತಿಯಾದ ನಮಗಾಗಿ ಆತನನ್ನು ಕೊಟ್ಟಿ ನಾವು ಆತನ ಮೂಲಕ ನಮ್ಮ ಹುಟ್ಟು ದುರ್ಗುಣಗಳನ್ನು ಕಳೆದುಕೊಂಡು ಧರ್ಮಶಾಸ್ತ್ರದ ಶಾಪದಿಂದಲೂ ಪಾಪ ಮರಣಗಳ ಅಧಿಕಾರದಿಂದಲೂ ಬಿಡುಗಡೆಯಾಗಿ ನಿನ್ನ ಮಕ್ಕಳು ಪರಲೋಕ ರಾಜ್ಯದ ಬಾಧ್ಯಸ್ಥರು ಆಗುವ ಹಾಗೆ ಮಾಡಿದಿ. ಕರುಣೆಯುಳ್ಳ ತಂದೆಯೇ, ನಮ್ಮ ರಕ್ಷಕನಾದ ನಿನ್ನ ಕುಮಾರನ ಜ್ಞಾನದಲ್ಲಿ ನಮ್ಮನ್ನು ದೃಢಪಡಿಸಿ ಕಾಪಾಡು. ಆತನ ಪವಿತ್ರವಾದ ಅವತಾರವು ನಮಗೆ ಯಾವಾಗಲೂ ಆದರಣೆ ಸಮಾಧಾನಗಳನ್ನು ಕೊಡುವುದಾಗಲಿ. ಇದಲ್ಲದೆ ಪ್ರಭುವೇ, ನಾವು ಬಿದಿರೆಯ ಮಕ್ಕಳಿಗೆ ತಕ್ಕಂತೆ ನಿನಗಾಗಿ ಬದುಕುವವರು, ಸೇವೆ ಮಾಡುವವರು ಆಗಿರುವುದಕ್ಕಾಗಿ ನಮಗೆ ನಿನ್ನ ಆತ್ಮನ ಬಲವನ್ನು ದಯಪಾಲಿಸು. ಮತ್ತು ಮುಂದಣ ಲೋಕದಲ್ಲಿ ನಾವು ನಿನ್ನ ಸಮಸ್ತ ದೂತರೊಡನೆಯೂ ನೀನು ಆದುಕೊಂಡ ಭಕ್ತರೊಡನೆಯೂ ನಿನ್ನನ್ನು ನಿತ್ಯ ನಿರಂತರ ಸ್ತುತಿಸುತ್ತಾ ಘನಪಡಿಸುತ್ತಾ ಇರುವಂತೆ ಸಹಾಯ ಮಾಡಬೇಕೆಂದು ನಿನ್ನ ಕುಮಾರನು ನಮ್ಮ ಪ್ರಭುವಾಗಿರುವ ಯೇಸು ಕ್ರಿಸ್ತನ ಮೂಲಕ ಬೇಡಿಕೊಳ್ಳುತ್ತೇವೆ. ಆಮೇನ್. ಸಭೆಯು ಕುಳಿತುಕೊಳ್ಳುವಂತೆ ವಿನಂತಿ. ಈಗ ಇದಕ್ಕೆ ನೇಮಕವಾದ ಸತ್ಯವೇದ ಪಾರಾಯಣಗಳಾಗುವುದು. ಆರಾಧನೆಗಾಗಿ ಹಳೆಯ ವೇದ ಪಾರಾಯಣ ಪಾಠವು ಅದು 1 ಪೂರ್ವಕಾಲ ವೃತ್ತಾಂತ 14ನೇ ಸಂಧಿ 23ನೇ ವಚನದಿಂದ 34ನೇ ವಚನದವರೆಗೆ.
ಒಂದು ಪೂರ್ವಕಾಲ ವೃತ್ತಾಂತ 16ನೇ ಸಂಧಿ 23ನೇ ವಚನದಿಂದ 34ನೇ ವಚನದವರೆಗೆ. ಎಲ್ಲ ಭೂನಿವಾಸಿಗಳೇ, ಯೆಹೋವನಿಗೆ ಕೀರ್ತನೆಯನ್ನು ಹಾಡಿರಿ, ಆತನ ರಕ್ಷಣೆಯನ್ನು ಪ್ರತಿನಿತ್ಯವೂ ಸಾರಿ ಹೇಳಿರಿ. ಜನಾಂಗಗಳಲ್ಲಿ ಆತನ ಘನತೆಯನ್ನು, ಎಲ್ಲಾ ಜನರಲ್ಲಿ ಆತನ ಅದ್ಭುತ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ. ಯೆಹೋವನು ದೊಡ್ಡವನು, ಬಲವಾಗಿ ಸ್ತುತ್ಯನು ಆಗಿದ್ದಾನೆ. ಯೆಹೋವನು ದೊಡ್ಡವನು, ಬಹಳವಾಗಿ ಸ್ತುತ್ಯನು ಆಗಿದ್ದಾನೆ. ಎಲ್ಲ ದೇವತೆಗಳಲ್ಲಿ ಆತನೇ ಭಯಂಕರನು. ಜನಾಂಗಗಳ ದೇವತೆಗಳೆಲ್ಲ ಒಮ್ಮೆಗಳೇ. ಯೆಹೋವನಾದರೋ ಗಗನಮಂಡಲವನ್ನು ನಿರ್ಮಿಸಿದವನು. ಆತನ ಸಾನ್ನಿಧ್ಯದಲ್ಲಿ ಮಾನ ಮಹಿಮೆಗಳು, ಆತನ ಪವಿತ್ರಾಲಯದಲ್ಲಿ ಬಲ ಸಂತೋಷಗಳು ಇರುತ್ತವೆ. ಭೂಜನಾಂಗಗಳೇ, ಬಲ ಪ್ರಭಾವಗಳು ಯೆಹೋವನವೇ, ಯೆಹೋವನವೇ ಎಂದು ಹೇಳಿ ಆತನನ್ನು ಘನಪಡಿಸಿರಿ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಧನವನ್ನು ಸಲ್ಲಿಸಿರಿ. ಕಾಣಿಕೆ ಸಹಿತ ಆತನ ಸನ್ನಿಧಿಗೆ ಬನ್ನಿರಿ. ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ನಮಸ್ಕರಿಸಿರಿ. ಎಲ್ಲಾ ಭೂನಿವಾಸಿಗಳೇ, ಆತನ ಮುಂದೆ ನಡುಗಿರಿ. ಭೂಮಿಯು ಸ್ಥಿರವಾಗಿರುವುದು, ಕದಲುವುದಿಲ್ಲ. ಗಗನ ಮಂಡಲವು ಹರ್ಷಿಸಲಿ, ಭೂಲೋಕವು ಸಂತೋಷಿಸಲಿ. ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆಂದು ಜನಾಂಗಗಳಲ್ಲಿ ಪ್ರಸಿದ್ಧಪಡಿಸಿರಿ. ಭೂನಿವಾಸಿಗಳಿಗೆ ನ್ಯಾಯ ತೀರಿಸುವುದಕ್ಕೆ ಬರುವ ಯೆಹೋವನ ಮುಂದೆ ಸಮುದ್ರವು ಅದರಲ್ಲಿರುವುದೆಲ್ಲವೂ ಘೋಷಿಸಲಿ. ಹೊಲಗಳು ಅವುಗಳ ಪೈರುಗಳು ಉಲ್ಲಾಸಿಸಲಿ ಮತ್ತು ವನದ ಮರಗಳು ಉತ್ಸಾಹಧ್ವನಿ ಮಾಡಲಿ. ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು ಎಂಬುದೇ. ಕ್ರೈಸ್ತರಲ್ಲಿ ತೋರತಕ್ಕ ಸನ್ಮಾನಗಳು. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ನಮ್ಮ ಸೈನ್ಯವು ಎಲ್ಲಾ ಮನುಷ್ಯರಿಗೆ ಗೊತ್ತಾಗಲಿ, ಕರ್ತನು ಹತ್ರವಾಗಿದ್ದಾನೆ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದವನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು, ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಕಡೆ ಮಾತು ಏನೆಂದರೆ, ಸಹೋದರರೇ, ಯಾವುದು ಸತ್ಯವೋ, ಮಾನ್ಯವೋ, ನ್ಯಾಯವೋ, ಶುದ್ಧವೋ, ಪ್ರತಿಗ್ರಹವೋ, ಪ್ರೀತಿಗರವೋ, ಮನಗರವೋ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಪ್ರೀತಿಗೆ ಯೋಗ್ಯವೋ ಅವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದಿರೋ ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿ ಕಂಡಿರೋ ಅದನ್ನೇ ಮಾಡುತ್ತಾ ಕಂಡಿರಿ. ಹೀಗೆ ಮಾಡಿದರೆ ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗೆ ಇರುವನು ಎಂಬುವಂತದೆ. ಈ ದೇವರಿಗೆ ಹಳೆ ಮತ್ತು ಹೊಸರೊಂದಿಗೆ ವೇದ ಪಾಠ ಮುಂದಾಗಿ ಇಂದಿನ ಆರಾಧನೆಯಲ್ಲಿ ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಈ ಕ್ರಿಸ್ಮಸ್ ಈ ಸಂಜೆಯ ಶುಭ ವಂದನೆಗಳನ್ನು ತಿಳಿಸುವವನಾಗಿದ್ದೇನೆ. ಇದು ಮಕ್ಕಳ ಕ್ರಿಸ್ಮಸ್ ಸಹ ಆಗಿ ನಾವು ಆಚರಿಸುತ್ತಿದ್ದೇವೆ. ಮುಖ್ಯವಾಗಿ ಎಲ್ಲ ಮಕ್ಕಳಿಗೂ ನಾನು ಶುಭಾಶಯವನ್ನು ತಿಳಿಸ್ತೇನೆ. ಮುಖ್ಯವಾಗಿ ಮಕ್ಕಳನ್ನು ತರಬೇತಿಗೊಳಿಸಿದ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾಗಿ ತರಬೇತಿಗೊಳಿಸಿದ ಎಲ್ಲ ಭಾನುವಾರ ಶಾಲಾ ಶಿಕ್ಷಕಿಯರಿಗೂ ನಾನು ತುಂಬು ಹೃದಯದ ವಂದನೆಯನ್ನು ತಿಳಿಸ್ತೇನೆ. ಮತ್ತು ಮಕ್ಕಳಿಗೂ ಹಾಗೂ ಅವರನ್ನು ಪ್ರೋತ್ಸಾಹಿಸಿದವರಿಗೂ ನಾನು ತುಂಬು ಹೃದಯದ ವಂದನೆಯನ್ನು ತಿಳಿಸ್ತೇನೆ.
ಹಾಗೂ ಈ ಎಲ್ಲ ಕಾರ್ಯಕ್ರಮಗಳು ಉತ್ತಮವಾಗಿ ಜರುಗುವಂತೆ ಸಹಕಾರ ಮತ್ತು ಪ್ರೋತ್ಸಾಹ ಮಾರ್ಗದರ್ಶನವನ್ನು ನೀಡುವಂತಹ ಸಭಾಪಾಲಕರುಗಳು ಹಾಗೂ ಸಭಾಪಾಲನ ಸಮಿತಿಯ ಎಲ್ಲ ಸದಸ್ಯರಿಗೂ ನಾನು ಪ್ರೀತಿಯ ವಂದನೆಯನ್ನು ತಿಳಿಸ್ತೇನೆ. ಮುಖ್ಯವಾಗಿ ನಮ್ಮ ದೇವಾಲಯದ ಡೆಕೋರೇಷನ್ ಈ ಒಂದು ಕಾರ್ಯದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ತುಂಬು ಹೃದಯದ ವಂದನೆಯನ್ನು ತಿಳಿಸ್ತೇನೆ. ಹಾಗೂ ನಮ್ಮ ದೇವಾಲಯದ ದೀಪಾಲಂಕಾರ ಲೈಟಿಂಗ್ಸ್ ಇದಕ್ಕೆ ದೇಣಿಗೆ ನೀಡಿದವರು, ವಸ್ತುರೂಪದ ಮೂಲಕವಾಗಿ ಲೈಟ್ಗಳನ್ನು ನೀಡಿದವರು ಹಾಗೂ ಇದನ್ನು ಅಳವಡಿಸುವಲ್ಲಿ ಸಹಕರಿಸಿದ ಎಲ್ಲರಿಗೂ ನಾನು ಪ್ರೀತಿಯ ವಂದನೆಯನ್ನು ತಿಳಿಸ್ತೇನೆ. ಮುಖ್ಯವಾಗಿ ನಮ್ಮ ದೇವಾಲಯದ ಮೇಲಿನ ಶಿಲುಬೆಯನ್ನು ಕೂರಿಸುವುದಕ್ಕೆ ಸಹಕರಿಸಿದ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ನಾನು ಪ್ರೀತಿಯ ವಂದನೆಯನ್ನು ತಿಳಿಸ್ತೇನೆ. ಹಾಗೂ ದೇವಾಲಯವನ್ನು ಶುಚಿಗೊಳಿಸುವಲ್ಲಿ ಹಾಗೂ ತೊಟ್ಟೆಯನ್ನು ಸಿದ್ಧಪಡಿಸುವಲ್ಲಿ ಅನೇಕರು ಸಹಾಯ ಮಾಡಿದ್ದಾರೆ. ಆದ್ದರಿಂದ ಅದಕ್ಕೆ ಸಹಕರಿಸಿದ ಎಲ್ಲರಿಗೂ ನಾನು ತುಂಬು ಹೃದಯದ ವಂದನೆಯನ್ನು ತಿಳಿಸ್ತೇನೆ. ಮುಖ್ಯವಾಗಿ ನಮ್ಮ ದೇವಾಲಯದ ಮೇಲ್ಛಾವಣಿಯನ್ನು ಶುಚಿಗೊಳಿಸಿ ಅದಕ್ಕೆ ಸುಂದರವಾದ ಪೇಂಟಿಂಗ್ ಅನ್ನು ಮಾಡುವಲ್ಲಿ ಸಹಕರಿಸಿದ ಎಲ್ಲರಿಗೂ ನಾನು ಪ್ರೀತಿಯ ವಂದನೆಯನ್ನು ತಿಳಿಸ್ತೇನೆ. ಹಾಗೂ ನಿಮ್ಮ ದೇವಾಲಯದ ಗಾರ್ಡನಿಂಗ್ ಗಿಡಗಳನ್ನು ಸಿದ್ಧಗೊಳಿಸುವುದಕ್ಕೆ ಮತ್ತು ಅದನ್ನು ಪೋಷಿಸುವುದಕ್ಕೆ ಸಹಕರಿಸಿದ ಎಲ್ಲರಿಗೂ ಸಹ ನಾನು ಪ್ರೀತಿಯ ತುಂಬು ಹೃದಯದ ವಂದನೆಯನ್ನು ನಾನು ತಿಳಿಸ್ತೇನೆ. ಹಾಗೂ ನಮ್ಮ ಸಭಾ ಪರಿಚಾರಕರಾದ ಐವನ್ ಫಿಲೆಂಡರ್ ಅವರಿಗೂ ಕೂಡ ಪ್ರೀತಿಯ ಶುಭ ವಂದನೆಯನ್ನು ತಿಳಿಸ್ತೇನೆ. ಹಾಗೂ ನಮ್ಮ ಈ ಆರಾಧನೆಯಲ್ಲಿ ಸಂಗೀತ ಉಪಕರಣವನ್ನು ನುಡಿಸುವ ಮೂಲಕ ಈ ಆರಾಧನೆಯ ಗಂಭೀರತೆಯನ್ನು ಹೆಚ್ಚಿಸಿದಂತಹ ಈ ಒಂದು ಆರ್ಗನ್ ಅನ್ನು ನುಡಿಸುವಂತವರಿಗೂ ಸಹ ನಾನು ಪ್ರೀತಿಯ ಶುಭ ವಂದನೆಯನ್ನು ತಿಳಿಸ್ತೇನೆ. ಮುಖ್ಯವಾಗಿ ಇಂದಿನ ನಮ್ಮ ಆರಾಧನೆಯನ್ನ TV1 ಚಾನೆಲ್ ವಾಹಿನಿಯವರು ಅದನ್ನು ಪ್ರಸಾರ ಮಾಡಲಿಕ್ಕಿದ್ದಾರೆ. ನಾಳೆ ಸಂಜೆ 7 ಗಂಟೆಗೆ ಅದರ ಪ್ರಸಾರ ಇರುತ್ತದೆ. ಆದ್ದರಿಂದ ಅದನ್ನು ರೆಕಾರ್ಡಿಂಗ್ ಮಾಡುವಲ್ಲಿ ಬಂದಿರುವಂತಹ TV1 ವಾಹಿನಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಮಾಧ್ಯಮದವರಿಗೆ ನಾನು ಪ್ರೀತಿಯ ತುಂಬು ಹೃದಯದ ವಂದನೆಯನ್ನು ತಿಳಿಸ್ತೇನೆ. ಹಾಗೂ ಸರ್ಕಾರದ ಸೂಚನೆಯಂತೆ ಆರಕ್ಷಕರು, ಪೊಲೀಸ್ ಇಲಾಖೆಯವರು ಸಹ ನಮ್ಮ ಈ ಒಂದು ಆಲಯಕ್ಕೆ ಬೇಕಾದ ಬಂದೋಬಸ್ತನ್ನು ಒದಗಿಸಿಕೊಟ್ಟಿದ್ದಾರೆ. ಆದ್ದರಿಂದ ಆರಕ್ಷಕ ವರ್ಗದವರಿಗೂ ಕೂಡ ನಾನು ಪ್ರೀತಿಯ ತುಂಬು ಹೃದಯದ ವಂದನೆಯನ್ನು ತಿಳಿಸ್ತೇನೆ. ಹೀಗೆ ನಮ್ಮ ದೇವಾಲಯದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತಮ್ಮೆಲ್ಲರ ಕೆಲಸ ಕಾರ್ಯಗಳನ್ನು ಬಿಟ್ಟು ದೇವಾಲಯದ ಅನೇಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದೀರಿ. ಆದ್ದರಿಂದ ಈ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಂಡ ಎಲ್ಲರಿಗೂ ನಾನು ಪ್ರೀತಿಯ ವಂದನೆಯನ್ನು ತಿಳಿಸ್ತೇನೆ. ಮತ್ತು ಈ ವರ್ಷದ ಕ್ರಿಸ್ಮಸ್ಗೆ ಸೂಕ್ತ ವಾಹನ ವ್ಯವಸ್ಥೆ ಮಾಡಿದವರು ಹಾಗೂ ಸಾಂತಾ ಕ್ಲಾಸ್ ಮೂಲಕವಾಗಿ ಮನರಂಜಿಸಿದವರು, ಹೀಗೆ ಕ್ಯಾರಲ್ಸ್ಗಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ತುಂಬು ಹೃದಯದ ವಂದನೆಯನ್ನು ತಿಳಿಸ್ತೇನೆ. ಹೀಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕ್ಷಿಯುವುದಾಗಿ ಕೇಳಿಕೊಳ್ಳುತ್ತೇನೆ. ಹೀಗೆ ಅವರೆಲ್ಲರಿಗೂ ನಾನು ಈ ಕ್ರಿಸ್ಮಸ್ ಸಂಜೆಯ ಶುಭಾಶಯಗಳನ್ನು ತಿಳಿಸುತ್ತೇನೆ. ನಾವು ಕಾಣಿಕೆಯನ್ನ ಕೂಡಿಸುವಂತೆ ಕನ್ನಡ ಸಂಗೀತದಲ್ಲಿ 51ನೆಯ ಕನ್ನಡ ಸಂಗೀತವನ್ನು ರಾಗ ಮಾಡೋಣ. 51ನೆಯ ಕನ್ನಡ ಸಂಗೀತ ಬೇಕಾದಷ್ಟು ಚರಣ ಆಗುವಾಗ ಕಾಣಿಕೆ ಕೂಡಿಸಲಾಗುವುದು. ಕನ್ನಡ 51. ನಮ್ಮ ಹೃದಯಾನಂದ ಇವತ್ತು ಹುಟ್ಟಿಯದೆ, ಸುಜ್ಞಾನ ಸೂರ್ಯ ಬಂದ ಸಮಸ್ತ ಲೋಕಕ್ಕೆ, ಪ್ರಿಯ ಯೇಸುವೆ ನಿತ್ಯ ವಂದನೆ.
ಮಾಡಿದ ಎಲ್ಲ ಮಹೋಪಕಾರಗಳನ್ನು ನೆನೆದು ಕೃತಜ್ಞತಾ ಹೃದಯದಿಂದ ನಿನ್ನ ಆಲಯಕ್ಕೆ ಬಂದು ಕಾಣಿಕೆಯನ್ನು ಸಮರ್ಪಿಸಿದ್ದೇವೆ. ದೇವರೇ, ಈ ಕಾಣಿಕೆಯನ್ನು ಆಶೀರ್ವದಿಸು. ಈ ಕಾಣಿಕೆಯು ನಿನ್ನ ಸೇವೆಯಲ್ಲಿ ಸದ್ವಿನಿಯೋಗವಾಗುವಂತೆ ಮಾಡಿರುವುದಾಗಿ ನಿನ್ನಲ್ಲಿ ವಿನ್ನವಿಸುತ್ತೇವೆ. ವಾಕ್ಯ ಸಂದೇಶಕ್ಕಾಗಿ ನೀವು ತಗೊಂಡಿರುವಂತಹ ವೇದ ಭಾಗ ಶ್ರೀಮಂತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 1ನೇ ವಚನದಿಂದ ಕೆಲವು. ಶ್ರೀಮಂತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 1ನೇ ವಚನದಿಂದ ಕೆಲವು ವಚನಗಳು. ದೇವರ ವಾಕ್ಯವನ್ನ ಆಲಿಸೋಣ. ಗಾಸ್ಪಲ್ ಅಕಾರ್ಡಿಂಗ್ ಟು ಮ್ಯಾಥ್ಯೂ ಚಾಪ್ಟರ್ 2. ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು, ಯೆಹೂದ್ಯರ ಅರಸನಾಗಿ ಹುಟ್ಟಿದವನು ಇಲ್ಲಿದ್ದಾನೆ, ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು. ಇದನ್ನು ಕೇಳಿ ಅರಸನಾದ ಹೆರೋದನು ಅವನ ಕೂಡ ಯೆರೂಸಲೇಮಿನವರೆಲ್ಲರೂ ಕಳವಳಪಟ್ಟರು. ಅವನು ಯೆಹೂದ್ಯರ ಎಲ್ಲ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನು ಕೂಡಿಸಿ ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಂದು ಅವರನ್ನು ಕೇಳಿದನು. ಅವರು ಅವನಿಗೆ, ಯೂದಾಯದ ಬೆತ್ಲೆಹೇಮಿನಲ್ಲಿಯೇ, ಯಾಕೆಂದರೆ ಯಹೂದ ಸೀಮೆಯ ಬೆತ್ಲೆಹೇಮೆ ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ, ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು, ಆತನು ನನ್ನ ಪ್ರಜೆಯಾದ ಇಸ್ರಾಯೇಲನ್ನು ಆಳತಕ್ಕವನು ಎಂಬುದಾಗಿ ಪ್ರವಾದಿಯ ಮುಖಾಂತರ ಬರೆದದೆ ಎಂದು ಹೇಳಿದರು ಎಂಬುದು. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಸಂಜೆಯ ಶುಭ ವಂದನೆಯನ್ನು ತಿಳಿಸ್ತೇನೆ. ತಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಾರ್ದಿಕ ಶುಭಾಶಯಗಳು. ಇಂದಿನ ವಾಕ್ಯ ಧ್ಯಾನಕ್ಕೆ ನೇಮಕೊಂಡಿರುವಂತಹ ಪ್ರಸ್ತಾಪ ಜಾಯ್ ಟು ದ ವರ್ಲ್ಡ್. ಜಗತ್ತಿಗೆ ಸಂತೋಷ ಎಂಬುದಾಗಿ. ಜಗತ್ತಿಗೆ ಸಂತೋಷ. ಈ ಲೋಕವನ್ನು ಗಮನಿಸುವಾಗ ನಿಜವಾಗಿಯೂ ಸಂತೋಷ ಇದೆಯಾ ಎಂಬುದಾಗಿ ಅವಲೋಕನ ಮಾಡಿಕೊಳ್ಳುವಾಗ ಅದು ಪ್ರಶ್ನಾರ್ಹವಾಗಿಯೇ ಉಳಿದು ಬಿಡುತ್ತದೆ. ಅನೇಕ ಯುದ್ಧಗಳು, ಗಲಭೆಗಳು, ಅನಾರೋಗ್ಯ ಮುಂತಾದ ಸ್ಥಿತಿಗತಿಗಳನ್ನು ನೋಡುವಾಗ ಜಗತ್ತಿನಲ್ಲಿ ಸಂತೋಷ ಎಲ್ಲಿದೆ ಎಂಬ ಪ್ರಶ್ನೆ ಮೂಡುವುದು ಸಹಜ. ಆದರೂ ಸಹ ಈ ಕ್ರಿಸ್ಮಸ್ನ ಈ ಒಂದು ಸೀಸನ್ ಅನ್ನು ಗಮನಿಸುವಾಗ ಎಲ್ಲೆಡೆ ನಕ್ಷತ್ರಗಳು, ಕ್ರಿಸ್ಮಸ್ ಕೇಕ್, ಕ್ರಿಸ್ಮಸ್ ಟ್ರೀ, ಸಾಂತಾ ಕ್ಲಾಸ್, ಕ್ಯಾರಲ್ಸ್, ಗೀತೆಗಳು ಇವುಗಳನ್ನು ನೋಡುವಾಗ ಸಂತೋಷ ಅದು ಮೂಡುವುದನ್ನ ಗಮನಿಸಬಹುದು. ಹಾಗಾದರೆ ಜಗತ್ತಿಗೆ ಸಂದೇಶ ನೀಡುವ ಸಂದೇಶ ಏನೆಂಬುದಾಗಿ ಕ್ರಿಸ್ಮಸ್ನ ದಿವಸ ನಾವು ಗಮನಿಸೋಣ. ಮೊದಲನೇದಾಗಿ ಶಾಂತಿಯ ಮೂಲಕ ಸಂತೋಷ. ಶಾಂತಿಯ ಮೂಲಕ ಸಂತೋಷ. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನಕ್ಕೆ ಬರುವಾಗ ಅಲ್ಲಿ ಒಂದು ಮಾತಿದೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನ ನಿಮಗೆ ತಿಳಿಸುತ್ತೇನೆ ಎಂಬುದಾಗಿ. ಈ ವಚನ ಹೇಳುವಂಥದ್ದು ಅಂದು ಕುರಿಗಳನ್ನ ಮೇಯಿಸುತ್ತಿದ್ದವರಿಗೆ ದೇವದೂತರು ಕಾಣಿಸಿಕೊಂಡು ಹೇಳುವಂತ ಮಾತು. ಹೆದರಬೇಡಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ತಿಳಿಸ್ತೇವೆ ಎಂಬುದಾಗಿ. ಮುಂದೆ ನೋಡುವಾಗ ದೂತರು ಹೇಳುವಂಥದ್ದು, ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಸಮಾಧಾನ ಎಂಬುದಾಗಿ. ಆದ್ದರಿಂದ ಈ ಲೋಕದಲ್ಲಿ ಸಮಾಧಾನವನ್ನ ಸ್ಥಾಪಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಜನಿಸಿ ಬಂದನು ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸಿಕೊಡುತ್ತದೆ. ಇಂತಹ ಸಂದರ್ಭದಲ್ಲಿ ದೂತರು ಹೇಳುವಂತ ಮಾತು ಭಯ ಪಡಬೇಡಿರಿ ಎಂಬುದಾಗಿ. ಅನೇಕ ವೇಳೆ ನಮ್ಮಲ್ಲಿ ಭಯ ಇರುತ್ತದೆ, ಅನಿಶ್ಚಿತತೆ ಕಾಣ್ತದೆ. ಇಂತಹ ಸಮಯದಲ್ಲಿ ಈ ಕ್ರಿಸ್ಮಸ್ನ ಸಂದೇಶ ನಮಗೆ ನೀಡುವಂಥದ್ದು ನಾವು ಭಯ ಪಡಬಾರದು, ಭವಿಷ್ಯದ ಕುರಿತಾಗಿ ಚಿಂತಿಸಬಾರದೆಂಬುದಾಗಿ. ಅದರ ಬದಲು ದೇವರಲ್ಲಿ ನಂಬಿಕೆ ಇಟ್ಟು ಮುಂದೆ ಸಾಗಿದರೆ ಖಂಡಿತವಾಗಿಯೂ ನಮ್ಮೆಲ್ಲರಲ್ಲಿ ಶಾಂತಿ ಸಮಾಧಾನ ಮೂಡುತ್ತದೆ ಎಂಬುದಾಗಿ ವಾಕ್ಯ ತಿಳಿಸುತ್ತದೆ. ಯೆಶಾಯನು ಬರೆದ ಪ್ರವಾದನೆ 9ನೇ 6ನೇ ವಚನ ಹೇಳುವಂಥದ್ದು,
ಸಮಾಧಾನದ ಪ್ರಭು ಎಂಬುದೇ ಆತನ ಹೆಸರಿರುವುದಾಗಿ. ಯೇಸು ಕ್ರಿಸ್ತನ ಒಂದು ವಿಶೇಷತೆ ಏನಂತಂದ್ರೆ ಸಮಾಧಾನದ ಪ್ರಭು ಎಂಬುದಾಗಿ. ಆದ್ದರಿಂದ ಸಮಾಧಾನ ಪ್ರಭುವಿನ ಜನನದ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಶಾಂತಿ ಅಥವಾ ಸಮಾಧಾನದ ಮೂಲಕ ಸಂತೋಷವನ್ನ ಕಂಡುಕೊಳ್ಳುವ ಪ್ರಯತ್ನವನ್ನ ಮಾಡಬೇಕು. ಒಂದು ವೇಳೆ ಶಾಂತಿಯನ್ನು ಕದಡುವ, ಸಮಾಧಾನವನ್ನು ಕದಡುವ ವಿಷಯಗಳಿಂದ ದೂರವಾಗಿ ಸಮಾಧಾನ ಅಥವಾ ಶಾಂತಿಯತ್ತ ಮುಂದರಿಯುವುದೇ ಈ ಕ್ರಿಸ್ಮಸ್ನ ಸಂದೇಶ. ಎರಡನೆಯದು ವಿಧೇಯತೆಯ ಮೂಲಕ ಸಂತೋಷ. ವಿಧೇಯತೆಯ ಮೂಲಕ ಸಂತೋಷ. ಮೊದಲು ಯೇಸು ಕ್ರಿಸ್ತನ ಜನನದ ಶುಭ ಸಂದೇಶ ತಲುಪಿದ ಯಾರಿಗೆ ಅಂತಂದ್ರೆ ಕುರಿಯನ್ನು ಮೇಯಿಸುತ್ತಿದ್ದ ಕುರುಬರಿಗೆ. ಅರಸರಿದ್ದರು, ದೊಡ್ಡ ಮಹಾನ್ ವ್ಯಕ್ತಿಗಳಿದ್ರು, ಅವರಿಗೆ ಯೇಸುವಿನ ಜನನದ ಸುದ್ದಿಯನ್ನ ತಿಳಿಸಬಹುದಾಗಿತ್ತು. ಆದರೆ ಮೊದಲು ಶುಭ ಸಂದೇಶ ತಲುಪಿದ್ದು ಯಾರಿಗೆ ಅಂತಂದ್ರೆ ಕುರುಬರಿಗೆ. ಅಂದರೆ ದೇವರು ಯಾವಾಗಲೂ ಸಾಮಾನ್ಯ ಜನರೆಲ್ಲರ ಪರವಾಗಿ ಇದ್ದಾನೆ ಎಂಬುದಾಗಿ ತಿಳಿಸುತ್ತದೆ. ನೋಡಿ, ಇಲ್ಲಿ ಯೇಸುವಿನ ಜನನದ ಸುದ್ದಿಯನ್ನ ಕೇಳಿದ ತಕ್ಷಣ ಏನ್ ಮಾಡಿದರು ಅಂತಂದ್ರೆ 15ನೇ ವಚನ, ಲೂಕನ ಬರೆದ ಸುವಾರ್ತೆ 15ನೇ ವಚನದಲ್ಲಿ ತಟ್ಟನೆ ಹೋಗಿ ನೋಡೋಣ ನಡೆಯಿರಿ ಅಂತ ಹೇಳಿ ಕುರುಬರು ಯೇಸು ಕಂದನನ್ನ ದರ್ಶಿಸಲಿಕ್ಕೆ ಹೊರಟರು. ಅಂದ್ರೆ ತಮಗೆ ಸಿಕ್ಕ ಆ ಶುಭ ಸಂದೇಶಕ್ಕೆ ತಕ್ಷಣವೇ ಪ್ರತಿಕ್ರಿಯಿಸಿದರು, ಅದಕ್ಕೆ ವಿಧೇಯರಾದರು. ನಮ್ಮ ಜೀವನದಲ್ಲೂ ಅಷ್ಟೇ ನಾವು ವಿಧೇಯರಾಗುವ ಮೂಲಕ ಸಂತೋಷವನ್ನ ಕಂಡುಕೊಳ್ಳಬಹುದು. ದೇವರ ವಾಕ್ಯಕ್ಕೆ ವಿಧೇಯರಾಗುವ ಮೂಲಕ ನಮ್ಮ ಜೀವನದಲ್ಲಿ ಸಂತೋಷ ಮನೆ ಮಾಡುತ್ತದೆ. ಇಲ್ಲಿ ಒಂದು ಆಪರ್ಚುನಿಟಿ, ಅವಕಾಶ ಸಿಕ್ಕಿತು, ಅದನ್ನ ಕುರುಬರು ಸದ್ಬಳಕೆ ಮಾಡಿಕೊಂಡರು. ಯೇಸುವನ್ನು ದರ್ಶಿಸಲಿಕ್ಕೆ ಮುಂದೆ ಸಾಗಿದರು, ಯೇಸುವನ್ನು ದರ್ಶಿಸಿದರು. ತದನಂತರ ಅವರು ವಾಪಸ್ ಹೋಗುವಾಗ ಅವರು 20ನೇ ವಚನದಲ್ಲಿ ನೋಡುವಾಗ ಕೇಳಿ ನೋಡಿ ದೇವರನ್ನ ಕೊಂಡಾಡುತ್ತಾ ಸ್ತುತಿಸುತ್ತಾ ಹೋದರು ಎಂಬುದಾಗಿ. ನೋಡಿ, ಬರುವಾಗ ಒಂದು ರೀತಿ ಆಶ್ಚರ್ಯ, ಆದರೆ ಹೋಗುವಾಗ ಸಂತೋಷ ಸಮಾಧಾನದಿಂದ ಅವರು ಹೊರಟು ಹೋದರು. ಆದ್ದರಿಂದ ನಮ್ಮ ಜೀವನದಲ್ಲೂ ಅಷ್ಟೇ ವಿಧೇಯತೆಯ ಮೂಲಕ, ಕಾರ್ಯತತ್ಪರತೆಯ ಮೂಲಕ ನಮ್ಮ ಜೀವನದಲ್ಲಿ ಯೇಸುವನ್ನು ದರ್ಶಿಸಬಹುದು ಮತ್ತು ನಾವು ಸಂತೋಷವನ್ನ ಪಡೆದುಕೊಳ್ಳಬಹುದು. ಮೂರನೆಯದಾಗಿ ಹಿಂಬಾಲಿಸುವ ಮೂಲಕ ಸಂತೋಷ. ಹಿಂಬಾಲಿಸುವ ಮೂಲಕ ಸಂತೋಷ. ನೋಡಿ, ಮತ್ತಾಯನ ಬರೆದ ಸುವಾರ್ತೆ 15ನೇ ಈಗಾಗಲೇ ನಾವು ಕೇಳಿಸಿಕೊಂಡಿದ್ದೇವೆ. ಅಲ್ಲಿ ಆ 3 ಜೋಯಿಸರು ಏನ್ ಮಾಡಿದರು? ನಕ್ಷತ್ರವನ್ನ ಹಿಂಬಾಲಿಸುತ್ತಾ ಹೋಗಿ ಯೇಸುವನ್ನ ಕಂಡುಕೊಂಡರು. ನಮ್ಮ ಜೀವನದಲ್ಲೂ ಅಷ್ಟೇ ಅನೇಕ ವೇಳೆ ನಾವು GPS ಲೊಕೇಶನ್ ಹಾಕಿ ಹೋಗುವಾಗ ತಪ್ಪಾಗಿ ಕೆಲವೊಮ್ಮೆ ತಪ್ಪಾದ ದಾರಿಯಲ್ಲಿ ಹೋಗುವ ಸಾಧ್ಯತೆ ಇರುತ್ತದೆ. ಆದರೆ ಅಂದಿನ ಕಾಲದಲ್ಲಿ ನಕ್ಷತ್ರವನ್ನ ನೋಡಿ ಎಷ್ಟೋ ಬೆಟ್ಟ ಗುಡ್ಡಗಳನ್ನ ದಾಟಿ ಅನೇಕ ಶ್ರಮವನ್ನ ಪಟ್ಟು ಆ ಒಂದು ಜೋಯಿಸರು ಯೇಸು ಕಂದನನ್ನ ದರ್ಶಿಸಿದರು. ಆದ್ದರಿಂದ ಇವತ್ತು ನಾವು ಸಹ ಯೇಸುವನ್ನ ಹಿಂಬಾಲಿಸಬೇಕು. ಹಿಂಬಾಲಿಸುವಾಗ ಅನೇಕ ಕಷ್ಟಗಳು, ನಷ್ಟಗಳು ಉಂಟಾಗ್ತದೆ. ಆದರೆ ನಮ್ಮ ಗುರಿ ಯಾವಾಗಲೂ ಯೇಸುವಿನ ಕಡೆಗೆ ಇರಬೇಕು. ಆದ್ದರಿಂದ ದೇವರ ಕಡೆಗೆ ನಮ್ಮ ಗುರಿ ಇರುವಾಗ ಖಂಡಿತವಾಗಿಯೂ ಯಾವುದೇ ಕಷ್ಟ, ಸಮಸ್ಯೆಗಳು ಕೂಡ ಅದು ಚಿಕ್ಕದಾಗುತ್ತದೆ. ಅವುಗಳನ್ನು ಮೆಟ್ಟಿ ನಿಂತು ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಿ ಜೋಯಿಸರು ನಕ್ಷತ್ರವನ್ನು ಹಿಂಬಾಲಿಸಿದರು, ಅಂದ್ರೆ ಬೆಳಕನ್ನ ಹಿಂಬಾಲಿಸಿದರು. ನಮ್ಮ ಜೀವನದಲ್ಲೂ ಅಷ್ಟೇ ಬೆಳಕನ್ನ ಹಿಂಬಾಲಿಸಬೇಕು. ಬೆಳಕು ಜ್ಞಾನದ ಸಂಕೇತ, ಒಳ್ಳೆಯ ಗುಣಗಳ ಸಂಕೇತ. ಆದ್ದರಿಂದ ನಮ್ಮ ಜೀವನದಲ್ಲಿ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಂಡು ದೇವರನ್ನ ಹಿಂಬಾಲಿಸುವಾಗ ಖಂಡಿತವಾಗಿಯೂ ನಾವು ಯಶಸ್ಸನ್ನ ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. 4ನೇದು ನಮ್ಮ ಹೃದಯದಲ್ಲಿ ಸ್ಥಳವನ್ನು ನೀಡುವ ಮೂಲಕ ಸಂತೋಷ. ಬೈಬಲ್ನಲ್ಲಿ ಒಂದು ಮಾತಿದೆ, ಸ್ಥಳವಿಲ್ಲದ ಕಾರಣ ಗೋದಲಿಯಲ್ಲಿ ಮಲಗಿಸಿದರು. ಸ್ಥಳವಿಲ್ಲದ ಕಾರಣ. ಇವತ್ತು ಸಹ ಯೇಸು ಕ್ರಿಸ್ತನು ಸ್ಥಳಾವಕಾಶ ಎಲ್ಲಿದೆ ಎಂಬುದಾಗಿ ನೋಡುತ್ತಿರುವಾಗ ನಮ್ಮ ಹೃದಯದಲ್ಲಿ ಸ್ಥಳಾವಕಾಶ ಕೊಡುವುದಾದರೆ ಖಂಡಿತವಾಗಿಯೂ ದೇವರು ನಮ್ಮ ಹೃದಯದಲ್ಲಿ ವಾಸಿಸುತ್ತಾನೆ. ಆ ಮೂಲಕ ನಮ್ಮ ಜೀವನದಲ್ಲಿ ಸಂತೋಷ
ಜಾಸ್ತಿ ಆಗುತ್ತದೆ. ಆದ್ದರಿಂದ ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ದೇವರಿಗೆ ಯಾವ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದೇವೆ, ದೇವರಿಗೆ ನಮ್ಮ ಹೃದಯದಲ್ಲಿ ಸ್ಥಳವನ್ನು ಕೊಟ್ಟಿದ್ದೇವಾ ಎಂಬುದಾಗಿ ನಮ್ಮನ್ನು ನಾವು ಅವಲೋಕಿಸೋಣ ಮಕ್ಕಳೇ. ಆದ್ದರಿಂದ ಈ ಕ್ರಿಸ್ಮಸ್ ಸಂಜೆಯ ಈ ಆರಾಧನೆಯಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಶಾಂತಿಯ ಮೂಲಕವಾಗಿ ಸಂತೋಷವನ್ನು ಕಂಡುಕೊಳ್ಳೋಣ. ವಿಧೇಯತೆಯ ಮೂಲಕವಾಗಿ ಸಂತೋಷವನ್ನು ಕಂಡುಕೊಳ್ಳೋಣ. ದೇವರನ್ನ ಹಿಂಬಾಲಿಸುವ ಮೂಲಕ ಸಂತೋಷವನ್ನ ಕಂಡುಕೊಳ್ಳೋಣ. ಕಡೆಯದಾಗಿ ದೇವರಿಗೆ ನಮ್ಮ ಹೃದಯದಲ್ಲಿ ಸ್ಥಳವನ್ನು ಕೊಡುವುದರ ಮೂಲಕ ಸಂತೋಷವನ್ನ ಕಂಡುಕೊಳ್ಳೋಣ. ಈ ಮೂಲಕವಾಗಿ ನಾವೆಲ್ಲರ ಮನೆಗಳಲ್ಲಿ ಸಂತೋಷ ಮನೆ ಮಾಡುವಂತೆ ದೇವರು ತಾನೇ ನಮ್ಮನ್ನು ಬಲಪಡಿಸಿ ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ರೀತಿಯ ದೇವರೇ ಸ್ವಾಮಿ, ನಿನ್ನ ವಾಕ್ಯದ ಮೂಲಕವಾಗಿ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರಲ್ಲಿ ಸಂತೋಷವನ್ನ ಹೆಚ್ಚಿಸಲಿಕ್ಕೆ ಬೇಕಾದ ಉತ್ತಮ ಸಂದೇಶವನ್ನ ನೀನು ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ದೇವರೇ, ನಾವೆಲ್ಲರೂ ನಿನ್ನನ್ನೇ ಹಿಂಬಾಲಿಸುತ್ತಾ, ಸಮಾಧಾನವನ್ನ ಹಾರೈಸುತ್ತಾ, ನಿನಗೋಸ್ಕರವಾಗಿ ಜೀವಿಸುತ್ತಾ, ನಮ್ಮ ಹೃದಯಗಳಲ್ಲಿ ನಿನಗೆ ಸ್ಥಳವನ್ನು ಕೊಡುತ್ತಾ, ನಮ್ಮೆಲ್ಲರಲ್ಲಿಯೂ ಸಂತೋಷ ಎಚ್ಚರವಾಗುವಂತೆ ಕೃಪೆ ನೀಡುವುದಾಗಿ ನಿನ್ನಲ್ಲಿ ನೆನೆಸುತ್ತೇವೆ. ನಮ್ಮಲ್ಲಿರುವಂತಹ ಭಯ, ಆತಂಕ, ಅನಿಶ್ಚಿತತೆಯನ್ನು ತೆಗೆದುಹಾಕಿ ನಮ್ಮಲ್ಲಿ ಶಾಂತಿ, ಸಮಾಧಾನ, ಸಂತೋಷವನ್ನು ಉಂಟು ಮಾಡಬೇಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ದೇವರೇ, ಆಮೆನ್. ಈಗ ಭಾನುವಾರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಅದನ್ನ ಭಾನುವಾರ ಶಾಲಾ ಶಿಕ್ಷಕಿಯರು, ತರುವಾಯ ನಮ್ಮ ಕಾರ್ಯದರ್ಶಿಯವರು ಮುಂದುವರಿಸುವಂತೆ ವಿನಂತಿಸುತ್ತೇವೆ. ಮಕ್ಕಳ ಮಾತು ಕೇಳಲು ಬಲು ಚಂದ. ಮಕ್ಕಳು ತಮ್ಮ ತೊದಲು ನುಡಿಗಳಿಂದ ತಾವು ಕಲಿತ ಸತ್ಯವೇದ ವಚನಗಳನ್ನು ತಮ್ಮ ಮುಂದೆ ಹೇಳಲಿದ್ದಾರೆ. ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ಒಂದು ದೊಡ್ಡ ಬೆಳಕು ಕಾಣಿಸಿತು. ಗಾಢಕತ್ತಲು ಆದ ದೇಶದಲ್ಲಿ ಇದ್ದವರಿಗೆ ಪ್ರಕಾಶವು ಹೊಳೆಯಿತು. ಯೆಶಾಯ 9:2. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ಒಲಿದ ಮಗು ನಮಗೆ ದೊರೆತನು. ಅವನ ಆಡಳಿತವು ಅವನ ಬಾಹುವಿನ ಮೇಲೆ ಇರುವುದು. ಯೆಶಾಯ 9:6. ಅಲತನ ಕರ್ತನ ಅಪ್ಪಟ ಸಮುದ್ರ, ಅಲತನ ಕರ್ತನ ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಆತನ ಹೆಸರುಗಳು. ಯೆಶಾಯ 9:6. ಒಬ್ಬ ಕನ್ಯಕೆಯು ಗರ್ಭಿಣಿಯಾಗಿ ಮಗುವನ್ನು ಹಡೆಯುವಳು, ಆತನಿಗೆ ಇಮ್ಯಾನ್ಯುಯಲ್ ಎಂದು ಹೆಸರಿಡುವರೆಂಬುದು. ಮತ್ತಾಯ 1:23. ಆ ಕಾಲದಲ್ಲಿ ರಾಜ್ಯರೆಲ್ಲ ಕಾರ್ನಿಷ್ ಮಾಡಿ ಗಳಿಸಿಕೊಳ್ಳಬೇಕೆಂದು ಎಂಬ ಆಜ್ಞೆಯು ಚಕ್ರವರ್ತಿಯಾದ ಔಗಸ್ತನಿಂದ ಹೊರಟಿತು. ಕೊರೇನ್ಯನು ಸುರಿಯಕ್ಕೆ ಅಧಿಪತಿಯಾದಾಗ ಈ ಮೊದಲನೆಯ ಕಾರ್ನೇಶಿಮಾರಿ ನಡೆಯಿತು. ಆಗ ಎಲ್ಲರೂ ಕಾರ್ನೇಶಿಮಾರಿ ಗಳಿಸಿಕೊಳ್ಳಬೇಕೆಂದು ತಮ್ಮ ತಮ್ಮ ಊರುಗಳಿಗೆ ಹೊರಟರು. ಲೂಕ 2:1-3. ಯೋಸೇಫನು ಸಹ ತಾನು ದಾವೀದನ ಮನೆತನದವನು ಗೋತ್ರದವನು ಆಗಿದ್ದರಿಂದ ಹೆಸರು ಬರೆಸಿಕೊಳ್ಳುವುದಕ್ಕಾಗಿ ತನಗೆ ವಿಶಿಷ್ಟವಾಗಿದ್ದ ಮರಿಯನ ಸಂಗಡ ಗಲಿಲಾಯ ಸೀಮೆಯ ನಜರತ್ ಎಂಬ ಊರಿಗೆ ಹೊರಟು ಯೂದಾಯದಲ್ಲಿದ್ದ ಬೆತ್ಲೆಹೇಮ್ ಎಂಬ ದಾವೀದನ ಊರಿಗೆ ಹೋದನು. ಲೂಕ 2:4-5. ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು. ಅವರು ಅಲ್ಲಿದ್ದಾಗ ಆಕೆಗೆ ದಿನ ತುಂಬಿತ್ತು. ಆಕೆಯು ತನ್ನ ಚೊಚ್ಚಲ ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ ಅವರಿಗೆ ಜಾತ್ರದಲ್ಲಿ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು. ಲೂಕ 2:6-7 ತನಕ. ಆಸಿ ಮೇಲೆ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಗುರಿಯಿಂದಲೂ ಕಾಯ್ದಿರಲಾಗಿ ಕರ್ತನ ದೂತನೊಬ್ಬನು ಅವರ ಎದುರಿನಲ್ಲಿ ನಿಂತು ಕರ್ತನ ಪ್ರಭೆಯು ಅವರನ್ನು ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಲೂಕ 2:8-9. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆ ನಮ್ಮ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇವೆ.
ಅದೇನೆಂದರೆ ಇವತ್ತು ದಾವೀದನೂರಲ್ಲಿ ಒಬ್ಬ ರಕ್ಷಕರು ಹುಟ್ಟಿದರು, ಆತನೇ ಕರ್ತನಾದ ಕ್ರಿಸ್ತನು. ಲೂಕ 2:10-11. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ ಕಟ್ಟೆಯಲ್ಲಿ ಹುಟ್ಟಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಪಕ್ಕನೆಯ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡಿತು. ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಹೊಳೆಯುತ್ತಾನೆ ಎಂದು ಹೇಳುತ್ತಾ ಕೊಂಡಾಡಿದರು. ಮಾನವ ರೂಪದಲ್ಲಿ ಜನಿಸಿ
ತಂದೆ ಕಾಲವನ್ನು ಕಳೆಯುತ್ತಿದ್ದಾಳೆ. ಹೌದೌದು, ನೇಹಾಕ ನನಗೆ ಹೊಡೆದಾಗಲೇ ಗೊತ್ತಾಯ್ತು. Visneya, you have one text message. Visneya, you have one text message. Visneya, you have one text message. ಓ, ಟೆಕ್ಸ್ಟ್ ಮೆಸೇಜ್. ಈ ಗೂಗಲ್ ಅಸಿಸ್ಟೆಂಟ್ ಎಂತ ಒಂದು ವ್ಯವಸ್ಥೆ ಮಾಡಿದೆ. ಎಲ್ಲ ಮೊಬೈಲ್ಗೂ ಸೌಂಡ್ ಕೊಟ್ಟಿದೆ. ಆದ್ರೆ ನನ್ನ ಫೋನ್ ಡಬ್ಬಾ ಫೋನ್ ಸರಿಯಾಗಿ ಸೌಂಡೇ ಮಾಡುತ್ತಿಲ್ಲ. ಮೊದಲು ನಾನು ಕಾಲ್ನ ಅಟೆಂಡ್ ಮಾಡ್ತೀನಿ. ಹಲೋ ಹಲೋ. ನಿಮಗೆ ಕಾಲ್ ಬಂದಿದ್ದಲ್ಲ, ಮೆಸೇಜ್ ಬಂದಿದೆ. ಓ ಓಕೆ, ಮೆಸೇಜ್. ಓ, ಟುಮಾರೋ ಪಾರ್ಟಿ. ಓಕೆ ಓಕೆ. ಎಷ್ಟೊಂದು ನೋಟಿಫಿಕೇಶನ್ ಬಂದಿದೆ. ವಾಟ್ಸ್ಆಪ್ ಇಂದ ಬಂದಿದೆ, ಇನ್ಸ್ಟಾಗ್ರಾಮ್ ಇಂದ ಬಂದಿದೆ, ಫೇಸ್ಬುಕ್ ಇಂದ ಬಂದಿದೆ. ನನಗೆ ಯಾಕೆ ಕಚುಗಡಿ ಕೊಡಿದ್ಯಾ? ಟಚ್ ಫೋನ್ ಅಂದ್ರೆ ಅಷ್ಟು ಕೂಡ ಟಚ್ ಮಾಡ್ಲಿಕ್ಕಿಲ್ಲ. ಮೊದಲು ಈ ಡಬ್ಬಾ ಫೋನ್ ಅನ್ನ ಮಾರಿ ನಾನು ಹೊಸ ಫೋನ್ ತಗೊಳ್ತೀನಿ. ನೀನು ಬೆಳಿಗ್ಗೆ ಎದ್ದೇಳದೆ ಫೇಸ್ಬುಕ್ ನೋಡ್ತೀಯ, ಬ್ರಷ್ ಮಾಡದೆ ವಾಟ್ಸಪ್ ನೋಡ್ತೀಯ, ತಿನ್ನದೆ ಟ್ವಿಟರ್ ನೋಡ್ತೀಯ. ನಿನ್ನ ಮುಖಕ್ಕೆ ಇಷ್ಟೇ ಸಾಕು. ನಿನ್ನ ಹಿಸ್ಟ್ರಿ ಎಲ್ಲ ನನ್ನ ಕೈಯಲ್ಲಿ ಉಂಟು, ಆದರೆ ನಿನ್ನ ಹೆಸರು ಮಾತ್ರ ಡಿಲೀಟ್ ಆಗಲ್ಲ. ಓ ದೇವರೇ, ಪ್ಲೀಸ್ ಗೂಗಲ್ ಅಂಕಲ್, ನನ್ನ ಹೆಸರನ್ನ ಡಿಲೀಟ್ ಮಾಡಿಬಿಡಿ ಪ್ಲೀಸ್. ಬ್ಯಾಟಿಲೋ ನೀನು ಹೇಳೋದಿನೆಲ್ಲ ಹೇಳಿದೆ. ನಾನು ಹೇಳ್ಬೇಕಂತಿರ್ಬೇಕಾದ್ರೆ ನಿಮ್ದು ಬ್ಯಾಟ್ರಿ ಲೋ ಆಯ್ತು. ಸರಿ, ಇನ್ನು ನಾನು ಇಡೀ ದಿನ ಟಿವಿ ನೋಡ್ಕೊಂಡೇ ಕಾಲ ಕಳಿಬೇಕನ್ಸುತ್ತೆ. ರಿಮೋಟ್ ಎಲ್ಲಿದ್ದಾನೆ? ಅಯ್ಯೋ, ಈ ಟಿವಿ ಹಳೆ ಸಾಂಗ್ ತೋರಿಸ್ತಾ ಉಂಟು. ನಾನು ಬೇರೆ ಚಾನೆಲ್ ಹಾಕ್ತೀನಿ. ಅಯ್ಯೋ, ಇದರಲ್ಲಿ ಕೂಡ ಹಳೆ ಸಾಂಗ್ ತೋರಿಸ್ತೀನಿ. ನಾನು ನ್ಯೂಸ್ ನ ಹಾಕ್ತೀನಿ. ಲಂಡನ್ನಲ್ಲಿ ಒಂದು ಗುಂಪು ಮತ್ತೆ ಇನ್ನೊಂದು ಗುಂಪು ನಡುವೆ ಜಗಳ ನಡೀತಿದೆ. ಅಯ್ಯೋ, ಯಾವತ್ತೂ ನ್ಯೂಸ್ ಅಲ್ಲಿ ನೋಡಿದ್ರು ಅವರಿಗೆ ಜಗಳ ಇವರಿಗೆ ಜಗಳ ಅಂತಲೇ ಬರ್ತದೆ. ನಾನು ಬೇರೆ ಚಾನೆಲ್ ಹಾಕ್ತೀನಿ. ಯೋಸೇಫನು ಸಹ ತಾನು ದಾವೀದನ ಮನೆತನದವನು ಗೋತ್ರದವನು ಆಗಿದ್ದರಿಂದ ಹೆಸರು ಬರೆಸಿಕೊಳ್ಳದಾಗಿ ಹೋದನು. ಅಯ್ಯೋ, ಚರ್ಚಲ್ಲಿ ನೋಡಿದ್ರು ಅಯ್ಯ ಪ್ರಸಂಗ ಮಾಡ್ತಾರೆ, ಟಿವಿಯಲ್ಲೂ ಅಯ್ಯ ಪ್ರಸಂಗ ಮಾಡ್ತಿದ್ದಾರೆ. ಸಾರಿ ಅಯ್ಯ, ನಾನು ಬೇರೆ ಚಾನೆಲ್ ಹಾಕ್ತೀನಿ. ಅಯ್ಯೋ, ಈ ರಿಮೋಟ್ ನನಗೆ ವರ್ಕೇ ಆಗ್ತಿಲ್ಲ. ಇವ್ಯಾಕೆ ಕೂತು ನಿಂತು ನನಗೆ ಹೊಡೆಯೋದು? ನಿಮಗೆ ರಿಮೋಟಿಂಗ್ ಕರೆಕ್ಟಾಗಿ ವರ್ಕ್ ಮಾಡಕ್ಕೆ ಗೊತ್ತಿಲ್ವಾ? ಕೂರುವಾಗ ಸಹ ನನ್ನ ಮೇಲೆ ಕೂತ್ಕೊಳ್ತೀರಾ, ನಿದ್ರೆ ಮಾಡುವಾಗ ಸಹ ನನ್ನ ಮೇಲೆ ನಿದ್ರೆ ಮಾಡ್ಕೊಳ್ತೀರಾ, ಮತ್ತೆ ನಾನೇನು ಕರೆಕ್ಟಾಗಿ ವರ್ಕ್ ಆಗೋದು? ಇಷ್ಟು ಸಣ್ಣ ಆಯ್ತಾ ಇಷ್ಟೊಂದೆಲ್ಲ ಮಾತಾಡ್ತೀಯ? ಮೊದಲು ನಿನ್ನ ಬ್ಯಾಟ್ರಿ ತೆಗಿತೀನಿ. ನೇಹಾ, ನೇಹಾ, ಓ, ಯಾರದು? ಬೈಬಲ್? ನನ್ನೆಲ್ಲ ಪರಿಚಯ ಇದೆಯಾ? ನಿಮ್ಮನ್ನು ಪರಿಚಯ ಇಲ್ಲದಿದ್ದರೆ ನಾಚಿಕೆಯ ವಿಷಯ. ನಾನು ನಿನ್ನನ್ನು ನೋಡುತ್ತಿದ್ದೇನೆ. ನೀನು ತುಂಬಾ ಬದಲಾಗಿದ್ಯಾ. ಇಲ್ಲ ಬೈಬಲ್, ನಾನು ಬದಲಾಗಲಿಲ್ಲ. ನೀನು ಮೊದಲು ಚರ್ಚಿಗೆ ಹೋಗುತ್ತಿದ್ದಿ, ಆದರೆ ಈಗ ಮೊಬೈಲ್ ಟಿವಿಗಳಲ್ಲೇ ಕಾಲವನ್ನು ಕಳೆಯುತ್ತಿದ್ದೀಯಾ. ಇಲ್ಲ ಬೈಬಲ್, ನಾನು ಬದಲಾಗಲಿಲ್ಲ. ಅವಳಿಗೆ ಸಂತೋಷದಲ್ಲಿ ಇದ್ದಾಗ ಸಾಂಗ್ಸ್, ದುಃಖದಲ್ಲಿ ಇದ್ದಾಗ ಕಾಮಿಡಿ ಶೋಸ್, ಸಾಂಗ್ಸ್, ನ್ಯೂಸ್ ಇದೆಲ್ಲ ತೋರಿಸ್ತೀನಿ. ಇದೆಲ್ಲ ನಿನಗೆ ತೋರ್ಸಕ್ಕಾಯ್ತು? ನಿಲ್ಲು. ಇವಳು ಆಗಿರೋ ಡ್ರೆಸ್ಸಸ್ ನನ್ನಿಂದನೇ ಆರ್ಡರ್ ಮಾಡಿ ತಗೊಂಡಿರೋದು. ಇವಳು ಊಟ ಮಾಡೋದು ಸಹ ನನ್ನಿಂದನೇ ಆರ್ಡರ್ ಮಾಡಿ ತಗೊಳ್ಳೋದು. ಬೇರೆಯವ್ರ ಜೊತೆ ಮಾತಾಡಬೇಕು ಅಂದ್ರೂ ಸಹ ನನ್ನಿಂದನೇ ಯೂಸ್ ಮಾಡಿ ಮಾತಾಡೋದು. ಅದು ಬಿಟ್ಟು ಬಾತ್ರೂಮಿಗೆ ಹೋಗುವಾಗ ಸಹ ನನ್ನಲ್ಲಿ ಅದನ್ನೆಲ್ಲ ಹೇಳ್ಬೇಡ. ನಾನು ನ್ಯೂಸ್ ನೋಡ್ಲಿಕ್ಕೆ ಮೊಬೈಲ್ ತಗೊಂಡು ಹೋಗೋದು. ನೇಹಾ, ನೋಡು, ಇದೆಲ್ಲ ವಸ್ತುಗಳಿಂದ ನಿನಗೆ ದೇವರ ಹತ್ತಿರ ಮಾತಾಡಕ್ಕಾಗುತ್ತಾ? ಇಲ್ಲ ಬೈಬಲ್, ಅದು ಸಾಧ್ಯವಿಲ್ಲ. ಅದಕ್ಕೆ ನಾನು ನಿನಗೆ ಹೇಳುವುದೇನೆಂದರೆ, ಇದೆಲ್ಲ ವಸ್ತುಗಳನ್ನು ಬಿಡು. ನೀನು ಮೊದಲು ಚರ್ಚಿಗೆ ಹೋಗುತ್ತಿದ್ದಿ, ಪ್ರಾರ್ಥನೆ ಮಾಡುತ್ತಿದ್ದಿ, ಆದರೆ ಈಗ ಬೆಳಗ್ಗೆ ಎದ್ದ ಕೂಡಲೇ ಯಾರಿಗೆ ಪ್ರಥಮ ಸ್ಥಾನವನ್ನು ಕೊಡುತ್ತಿದ್ದಿ? ನೀನೇ ಯೋಚನೆ ಮಾಡು. ನೀನು ತುಂಬಾ ಬದಲಾಗಿದ್ಯಾ. ಇಲ್ಲ ಬೈಬಲ್, ನಾನು ಬದಲಾಗಿಲ್ಲ. ನೀ ಪಾಪಕ್ಕೆ ಒಳಗಾಗಿದ್ಯಾ. ಇಲ್ಲ ಬೈಬಲ್, ನಾನು ಬದಲಾಗಿಲ್ಲ. ನೀ ತುಂಬಾ ಬದಲಾಗಿದ್ಯಾ. ಇಲ್ಲ ಬೈಬಲ್, ನಾನು ಬದಲಾಗಿಲ್ಲ. ಇಷ್ಟೊಂದೆಲ್ಲ ನಾನು ಕಂಡಿದ್ದು ಕನಸ. ಒಳ್ಳೆದಾಯ್ತು, ದೇವರು ಕನಸಿನ ಮೂಲಕ ನನ್ನೊಟ್ಟಿಗೆ ಮಾತಾಡಿದ್ರು. ಇನ್ನು ಯಾವತ್ತೂ ನಾನು ಬೈಬಲ್ ಅನ್ನು ದೂರ ಮಾಡುವುದಿಲ್ಲ. ಇನ್ನು ಯಾವತ್ತೂ ನಾನು ದಿನನಿತ್ಯವಾಗಿ
ಬೈಬಲ್ ಓದುತ್ತೇವೆ, ಪ್ರಾರ್ಥನೆ ಮಾಡುತ್ತೇವೆ. ಆದರೆ ಹೊರಗಿನ ರೂಪದಲ್ಲಿ ನಾವು ತುಂಬಾ ಒಳ್ಳೆಯವರಾಗಿ ಕಾಣುತ್ತೇವೆ. ಆದರೆ ಒಳಗೆ ಹೇಗೆ ಕಾಣುತ್ತೇವೆ ಎಂದು ನಮಗೆ ತಿಳಿದಿರುವುದಿಲ್ಲ. ಒಂದು ನಿಮಿಷ ನಿಮಗೆ ನೀವೇ ಪ್ರಶ್ನೆ ಹಾಕಿಕೊಳ್ಳಿ. ಈ ಕ್ರಿಸ್ಮಸ್ ಹಬ್ಬದಂದು ನಾವು ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳೋಣ. जिंदगी भर के ये राज बन गए, जीवन में ऐसा काम कर गए, वक्त मेरे शौक मेरे चलते बन गए। जिंदगी भर के ये राज बन गए, जीवन में ऐसा काम कर गए, वक्त मेरे शौक मेरे चलते बन गए। जिंदगी भर के ये राजा बन गए, जीवन में ऐसा काम कर गए, बाप मेरे श्राप मेरे चंद्र बन गए। ಆದಿಯಿಂದಲೂ ಮಕ್ಕಳ ಕ್ರಿಸ್ಮಸ್ ಅನ್ನು ಡಿಸೆಂಬರ್ 24ರಂದು ಆಚರಿಸಿಕೊಂಡು ಬಂದಿದೆ. ಈ ಸಂದರ್ಭದಲ್ಲಿ ಶಿಕ್ಷಕ ವೃಂದ ಹಾಗೂ ಮಕ್ಕಳ ಪರವಾಗಿ ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರುವಳಗಿದ್ದೇನೆ. ಈ ವರ್ಷದ ನಮ್ಮ ಭಾನುವಾರ ಶಾಲೆಯು ಜನವರಿ ತಿಂಗಳಿನಿಂದ ಪ್ರಾರಂಭಗೊಂಡಿದೆ. ಭಾನುವಾರ ಶಾಲೆಯಲ್ಲಿ ಒಟ್ಟು 14 ಮಕ್ಕಳು ಸಕ್ರಿಯವಾಗಿ ಹಾಜರಿರುತ್ತಾರೆ. ಈ ಭಾನುವಾರ ಶಾಲೆಗೆ 2 ಶಿಕ್ಷಕಿಯರು ತಮ್ಮ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಪ್ರೀತು ರಿಚರ್ಡ್ ಹಾಗೂ ಸುಮಾ ಹನ್ಸ್. ನಮ್ಮ ಸಭೆಯಲ್ಲಿ ಮಕ್ಕಳಿಗೆ BTS ಕಾರ್ಯಕ್ರಮವನ್ನು ಏಪ್ರಿಲ್ ತಿಂಗಳಿನಲ್ಲಿ
7ನೇ ತಾರೀಕಿನಿಂದ 13ನೇ ತಾರೀಕಿನ ತನಕ ನಡೆದಿರುತ್ತದೆ. ಈ ವಿಪಿಎಸ್ ಕಾರ್ಯಕ್ರಮಕ್ಕೆ ನಮ್ಮ ಶುಂಠಿಕೊಪ್ಪ ಸಭೆಯ ಮಕ್ಕಳು ಹಾಗೂ ನಮ್ಮ ಸಭೆಯ ಹತ್ತಿರದ ಮಕ್ಕಳು ಬಂದಿರುತ್ತಾರೆ. ಒಟ್ಟು ಈ ವಿಪಿಎಸ್ ಕಾರ್ಯಕ್ರಮಕ್ಕೆ 35 ಮಕ್ಕಳು ಹಾಜರಿರುತ್ತಾರೆ. ಸಭೆಯವರ ಎಲ್ಲರ ಸಹಕಾರದಿಂದ ಈ ವಿಪಿಎಸ್ ಕಾರ್ಯಕ್ರಮವು ತುಂಬಾ ಚಂದ್ರವಾಗಿ ನಡೆಯಿತು. ಈ ವಿಪಿಎಸ್ಗೆ ಡೈರೆಕ್ಟ್ ಆಗಿ ನಮ್ಮ ಸಭೆಯ ಅಯ್ಯನವರಾಗಿರುವಂತಹ ಮಧುಕಿರಣ್ ಅಯ್ಯನವರು ನಡೆಸಿಕೊಟ್ಟಿರುತ್ತಾರೆ. ಆಗಸ್ಟ್ನಲ್ಲಿ ಡೈಸ್ನಿಸ್ನಿಂದ ನಡೆದ ಬೈಬಲ್ ಎಕ್ಸಾಮಿಗೆ ಭಾನುವಾರ ಶಾಲೆಯ ಮಕ್ಕಳು ಪರೀಕ್ಷೆಯನ್ನು ಬರೆದಿರುತ್ತಾರೆ. ಈ ಪರೀಕ್ಷೆಯಲ್ಲಿ 1 ಗೋಲ್ಡ್ ಮೆಡಲ್, 2 ಸಿಲ್ವರ್, 2 ಬ್ರಾನ್ಸ್ ಮೆಡಲ್ಗಳನ್ನ ಮಕ್ಕಳು ಪಡೆದಿರುತ್ತಾರೆ. ನವೆಂಬರ್ನಲ್ಲಿ ಮಕ್ಕಳ ದಿನವನ್ನು ಆಚರಿಸಲಾಯಿತು. ಅಂದು ಮಕ್ಕಳಿಗೆ ಆಟಗಳನ್ನು ಆಡಿಸಿ ಸಿಹಿ ತಿಂಡಿಯನ್ನು ನೀಡಲಾಯಿತು ಹಾಗೂ ಸಭೆಯ ವತಿಯಿಂದ ಬಹುಮಾನವನ್ನು ಮಕ್ಕಳಿಗೆ ನೀಡಲಾಯಿತು. ನಮ್ಮ ಭಾನುವಾರ ಶಾಲೆಯು ಯಶಸ್ವಿಯಾಗಿ ನಡೆಯಬೇಕಾದರೆ ಮಕ್ಕಳ ಹಾಜರು ಅವಶ್ಯ. ಆದ್ದರಿಂದ ಈ ಮಕ್ಕಳನ್ನು ಭಾನುವಾರ ಶಾಲೆಗೆ ಕಳುಹಿಸಿದ ಹೆತ್ತವರಿಗೆ ಧನ್ಯವಾದವನ್ನು ಹೇಳುವವಳಾಗಿದ್ದೇನೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳಿಗೆ ಭಾನುವಾರ ಶಾಲೆಗೆ ಕಳುಹಿಸಿಕೊಡಬೇಕಾಗಿ ಹೆತ್ತವರಲ್ಲಿ ಕೇಳಿಕೊಳ್ಳುತ್ತಾ ನನ್ನ ಈ ವರದಿಯನ್ನು ಮುಗಿಸುತ್ತೇನೆ. Jingle bells, jingle all the way. Oh, what fun
Jaran, Adriana, Royston, Kerena Jacqueline, Royston Quakers, CM Sons, Regina Daphne, ಬಹುಮಾನವನ್ನು ವಿತರಿಸಿದ ಅಯ್ಯನವರ ಧನ್ಯವಾದಗಳು. Sumahan and Srimati Vipulita. Please. Thank you, Ayman. Srimati Sumahans. Thank you. ಮುಂದೆ ಬಂದು ಈ ಒಂದು ಕಿರುಕಾಣಿಕೆಯನ್ನ ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಎರಡನೇ ಸ್ಥಾನವನ್ನು ಮಿಸ್ಟರ್ ಅಗಸ್ಟಿನ್ ಸ್ಯಾಮ್ಯುಯಲ್ ಆಲ್ಬರ್ಟ್ಸ್ ಅವರು ಪಡೆದುಕೊಂಡಿರುತ್ತಾರೆ. Augustine Samuel Alberts, please. ಸಲ್ಲಿಸಿದ್ದಾರೆ. ಹಾಗೆಯೇ ನಮ್ಮ ಸಭೆಯನ್ನು ರೆವರೆಂಡ್ ಮಧು ಅಯ್ಯನವರು ಬಹಳ ಪ್ರೀತಿಯಿಂದ ಅವರ ಸೇವೆ ಮತ್ತು ಸಭೆಯನ್ನ ಉತ್ತಮ ನಾಯಕತ್ವದ ಮೂಲಕ ಅವರು ಮುನ್ನಡೆಸ್ತಾ ಇದ್ದಾರೆ. ಸಭೆಯು ಅವರಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತದೆ. ಹಾಗೆ ಸಭೆಯ ಪರವಾಗಿ ಕ್ರಿಸ್ಮಸ್ ಉಡುಗೊರೆಯನ್ನು ಸ್ವೀಕರಿಸಲು ದಯಮಾಡಿ ಕೋರಿಕೊಳ್ತಾ ಇದ್ದೇವೆ. ಉಡುಗೊರೆಯನ್ನು ನೀಡಲು ಸಭಾಪರ ಕಾನೂನು ಸದಸ್ಯರೆಲ್ಲರೂ ಮುಂದೆ ಬಂದು ಅಯ್ಯನವರಿಗೆ ಉಡುಗೊರೆಯನ್ನು ನೀಡಬೇಕಾಗಿ ಮತ್ತು ಕೃತಜ್ಞತೆಯನ್ನು ಸಮರ್ಪಿಸಲಿಕ್ಕೋಸ್ಕರ ಮುಂದೆ ಬರಬೇಕಾಗಿ ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅವರಿಗೆ ತರಬೇತಿ ನೀಡಿದ ಭಾನುವಾರ ಶಾಲಾ ಶಿಕ್ಷಕಿಯರಿಗೆ ಹಾಗೂ ಪ್ರೋತ್ಸಾಹಿಸಿದ ಹೆತ್ತವರಿಗೆ ನಾನು ಪ್ರೀತಿಯ ವಂದನೆಯನ್ನು ತಿಳಿಸುತ್ತೇನೆ. ಇನ್ನು ಮುಂದೆ ಮಕ್ಕಳನ್ನು ದಯಮಾಡಿ ಕಡ್ಡಾಯವಾಗಿ ಭಾನುವಾರ ಶಾಲೆಗೆ ಕಳುಹಿಸಿ ಎಂಬುದಾಗಿ ಕೇಳುತ್ತೇನೆ. ಈ ಮೂಲಕ ಮಕ್ಕಳೆಲ್ಲರೂ ಚಿಕ್ಕಂದಿನಲ್ಲಿಯೇ ದೇವರ ವಾಕ್ಯದಲ್ಲಿ ಬಲವಾಗಿ ಬೇರೂರಿ ಬೆಳೆಯುವಂತೆ ಪ್ರೋತ್ಸಾಹಿಸುವಂತೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಶ್ರೀ ರಾತ್ರಿಯಲ್ಲಿ ಬೆತ್ಲೆಹೇಮ್ ಛತ್ರದಲ್ಲಿ ವರಕನ್ಯೆಯಲ್ಲಿ ಜನಿಸಿದ ದೇವಪುತ್ರನ ವಂದಿಸುವ ಇದರ 3 ಚರಣಗಳನ್ನು ರಾಗ ಮಾಡೋಣ. ಈ ಸಂಗೀತವನ್ನು ರಾಗ ಮಾಡುವಾಗ ತಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಣ್ಣು ಹಾಗೂ ಕೇಕ್ ಅನ್ನು ಒಳಗೊಂಡಂತ ತೊಟ್ಟೆಗಳನ್ನು ವಿತರಿಸಲಾಗುತ್ತದೆ. ಈ ವಿತರಿಸುವ ಕಾರ್ಯದಲ್ಲಿ ಸಭಾಪಂಥ ಸಮಿತಿಯ ಸದಸ್ಯರು ಹಾಗೂ ಯುವಜನರು ಸಹಕರಿಸುವಂತೆ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಎಲ್ಲರೂ ಸಾವಧಾನವಾಗಿ ಸ್ವೀಕರಿಸುವಂತೆ ವಿನಂತಿ. 57ನೇ ಕನ್ನಡ ಸಂಗೀತ ಮಂಗಳ ಶ್ರೀ ರಾತ್ರಿಯಲ್ಲಿ ಬೆತ್ಲೆಹೇಮ್ ಛತ್ರದಲ್ಲಿ.
ಕಲಿಸಿರುವ ಪ್ರಾರ್ಥನೆ. ನಮಗೆ ತಪ್ಪು ಮಾಡುವ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸಬೇಕೆ ನಮ್ಮನ್ನು ತಪ್ಪಿಸು. ಏಕೆಂದರೆ ರಾಜ್ಯವು ಬಲವು ಮಹಿಮೆ ಸದಾಕಾಲವೂ ನಿನಗೆ. ಆಮೆನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ